ಎಲ್ಲರಿಗೂ ನಮಸ್ಕಾರ. ಇನ್ನೇನು ಬಿಸಿಲು ಬಂದೈತಿ, ಹೀಗಾಗಿ ನಮ್ಮ ಊಟದಾಗ ಈ ಥರ ಹಸಿ ತರಕಾರಿಗಳನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ನೀರಿನಂಶ ಇರೋಂಥ ತರಕಾರಿ ನೋಡ್ಬೋದು. ಸೌತೆಕಾಯಿ ಆಗಲಿ, ಟೊಮಾಟೊ ಆಗಲಿ, ಈರುಳ್ಳಿ ಆಗಲಿ ನೋಡ್ರಿ, ಎಲ್ಲನೂ ಸಣ್ಣಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ. 2 ಥರ ಪಲ್ಯ ಮತ್ತು ಒಂದು ತರಕಾರಿದು, ಒಂದು ಸೊಪ್ಪಿಂದು, ಒಂದು ಈ ಥರ ಕೋಸಂಬರಿ ಅಥವಾ ಈ ಥರ ನಾವು ಪಚಡಿ ಅಂತೀವಲ್ಲ, ಪಚಡಿ ಮಾಡ್ಕೊಂಡು ಬಿಟ್ರೆ ಸಖತ್ತಾಗಿರ್ತೈತಿ. ತಿನ್ನಕ್ಕೂ ಚೆನ್ನಾಗಿರ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದಾಗಿರ್ತೈತಿ. ಈ ತರಕಾರಿ ತಿನ್ನೋದ್ರಿಂದ ನಿಮಗೂ ಗೊತ್ತೈತಿ. ನೀರಿನ ಅಂಶ ಹೆಚ್ಚು ನಾವು ಉಪಯೋಗಿಸ್ಬೇಕಾಗತ್ತೆ ಈ ಬಿಸಿಲು ಟೈಮ್ನಾಗ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇದಕ್ಕೆ ಬೇಕು ಅಂತಂದ್ರೆ ನೀವು ಕ್ಯಾರೆಟ್ನ ಆ್ಯಡ್ ಮಾಡ್ಬೋದು. ನಾನು ಕ್ಯಾರೆಟ್ನ ಹಾಕ್ಕೊಂಡಿಲ್ಲ, ಇಷ್ಟ ಚೆನ್ನಾಗಿರ್ತೈತಿ ಇದು, ಹೀಗಾಗಿ ಇಷ್ಟ ಮಾಡ್ಕೊಳ್ರಿ. ಈಗ ನೋಡಿರಿ, ಉಪ್ಪನ್ನ ಹಾಕ್ಕೊಂಡೀನಿ, ಎಲ್ಲನೂ ಮಿಕ್ಸ್ ಮಾಡ್ಕೊಳೋಣ. ಬೇಕು ಅಂದರೆ ಮೆಣಸಿನ್ಕಾಯಿ ನೀವು ಹಾಕ್ಕೋಬೋದು, ನಾನು ಮೆಣಸಿನ್ಕಾಯಿ ಹಾಕ್ತಿಲ್ಲ ಇದಕ್ಕೆ. ನಾನು ಈಗ ಮೊಸರನ್ನ ಆ್ಯಡ್ ಮಾಡಾಕತ್ತೀನಿ. ನೋಡ್ಬೋದು, ತುಂಬ ಚೆನ್ನಾಗಿರ್ತೈತಿ ಇದು ಮೊಸರು ಪಚಡಿ. ದೇಹಕ್ಕೂ ತಂಪಾಗಿರ್ತೈತಿ, ರುಚಿನೂ ಸಖತ್ತಾಗಿರ್ತೈತಿ. ಮನೆಯಲ್ಲೇ ಮಾಡಿದಂತಹ ಮೊಸರನ್ನ ಆದಷ್ಟು ನೀವು ಹಾಕ್ಕೊಳ್ರಿ. ಯಾಕಂತಂದ್ರೆ ಫ್ರೆಶ್ ಆಗಿದ್ದ ಮೊಸರನ್ನ ಟೇಸ್ಟ ಬೇರೆ ಇರ್ತೈತಿ. ಹೀಗಾಗಿ ಮತ್ತು ಹುಳಿ ಇರಲಿಲ್ಲದಂಥದ್ದು ಮೊಸರು ತೊಗೊಳ್ರಿ. ಫ್ರೆಶ್ ಆಗಿರೋಂಥದ್ದಂದ್ರೆ ಹುಳಿ ಇರೋಂಗಿಲ್ಲ, ಚೆನ್ನಾಗಿರ್ತೈತಿ. ಹುಳಿ ಇತ್ತಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಅದ್ರ ಸಂಬಂಧ ಹೇಳ್ತಾ ಇರೋದು. ನೋಡ್ಬೋದು, ಈಗ ನಾನು ಮೊಸರು ಹಾಕ್ಕೊಂಡೀನಿ, ತುಂಬ ಚೆನ್ನಾಗಿರ್ತೈತಿ. ಒಂದು ಸಾರಿ ನೀವು ಈ ಥರ ಮಾಡಿಕೊಂಡು ತಿಂದು ನೋಡ್ರಿ, ಎಷ್ಟು ಸಖತ್ತಾಗಿರ್ತೈತಿ. ಒಂದೇ ಥರ ಪಲ್ಯ ಇದ್ದರೂ ಸಾಕು, ಇದೊಂದು ಪಚಡಿ ಮಾಡ್ಕೊಂಡ್ಬಿಟ್ರೆ ಒಂದು ಚಪಾತಿ ತಿನ್ನಲ್ಲ, ನಾವು 2 ಚಪಾತಿ ತಿಂತೀವಿ, ಅಷ್ಟು ಚೆನ್ನಾಗಿರ್ತೈತಿ. ರುಚಿಕರವಾದ ಪಚಡಿ ರೆಡಿ ಆಯ್ತು. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ, ಇದಕ್ಕೆ ಭಾಳ ಬೇಡ, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ. ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೇನೆ ನೋಡ್ರಿ. ಈಗ ನೋಡ್ರಿ, ಪಚಡಿ ರೆಸಿಪಿ ರೆಡಿ ಆಯ್ತು. ಭಾಳ ಈಸಿಯಾಗಿ ಮಾಡ್ಕೋಬೋದು. ನೋಡ್ಬೋದು, ಈರುಳ್ಳಿ, ಟಮಾಟೊ ಮತ್ತು ಸೌತೆಕಾಯಿನ ಜಾಸ್ತಿನ ಹಾಕ್ಕೊಳ್ರಿ. ಎಷ್ಟು ಜಾಸ್ತಿ ಹಾಕ್ಕೊಂತಾರೆ ಅಷ್ಟು ಚೆನ್ನಾಗಿರ್ತೈತಿ. ನೋಡ್ಬೋದು, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇಷ್ಟ ಆದ್ರೆ ರೆಡಿ ಆಯ್ತು. ಇದನ್ನು ನಾವು ರೊಟ್ಟಿ ಮತ್ತು ಚಪಾತಿ ಜೋಡಿ ನಾವು ತಿನ್ಬೋದು. ನಾನು ಚಪಾತಿ ಮಾಡಿದ್ದೆ, ಬೆಂಡೆಕಾಯಿ ಪಲ್ಯ ಮಾಡಿದ್ದೆ, ಬೆಂಡೆಕಾಯಿ ಫ್ರೈ ಮತ್ತು ದಾಲು ಮತ್ತು ಈ ಪಚಡಿ ನೋಡ್ರಿ, ಸಖತ್ತಾಗೈತಿ. ಸಬ್ಸ್ಕ್ರೈಬ್ ಮಾಡಲಿಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.